ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬೆಂಗಳೂರು ಚಲೋ, ನಾಳೆ ಸಾರಿಗೆ ಮಹಾಧರಣಿ ಫಿಕ್ಸಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. 38 ತಿಂಗಳ ಹಿಂಬಾಕಿ ವೇತನಕ್ಕೆ ಆಗ್ರಹಿಸಿ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂದು ಬೆಂಗಳೂರು ಚಲೋ, ನಾಳೆಗೆ ಸಾರಿಗೆ ಮಹಾಧರಣಿ ಫಿಕ್ಸಾ ಎನ್ನಲಾಗ್ತಾ ಇದೆ. 38 ತಿಂಗಳ ಹಿಂಬಾಕಿ ವೇತನಕ್ಕೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಈಗಾಗಲೇ ಸರ್ಕಾರ 26 ತಿಂಗಳ ಆಫರ್ ಕೊಟ್ಟರು ಕೂಡ ಬೆಂಗಳೂರು ಚಲೋ ಮಾತ್ರ ನಿಲ್ತಾ ಇಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಬೆಂಗಳೂರು ಚಲೋ ಆದ್ರೆ ಬಸ್ ಸೇವೆಯಲ್ಲಿ ಅಸ್ತವ್ಯಸ್ತವಾಗುತ್ತೆ. 4 ನಿಗಮದ ನೌಕರರ ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆಗೆ ಈಗಾಗಲೇ ಕರೆಯನ್ನ ನೀಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಂಜೆ 4 ಗಂಟೆಗೆ ಎಲ್ಲಾ ನೌಕರರು ಕೂಡ ಅಂದ್ರೆ 4 ನಿಗಮಗಳ ನೌಕರರು ಕೂಡ ಸೇರಲಿದ್ದಾರೆ. ಅಲ್ಲಿ ಚಲೋವನ್ನ ಕೂಡ ಮಾಡಲಿದ್ದಾರೆ. 26 ತಿಂಗಳ ವೇತನ ಹಿಂಬಾಕಿ ಪಾವತಿ ಘೋಷಣೆಯನ್ನ ಕೂಡ ಮಾಡಿದೆ. ಆದ್ರೆ ಸಾರಿಗೆ ನೌಕರರನ್ನ ಕರೆದು ಸಭೆಯನ್ನ ಮಾಡಿಲ್ಲ. ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನ ನೀಡಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. 26 ತಿಂಗಳು ಹಿಂಬಾಕಿ ವೇತನದಿಂದ 1271.92 ಕೋಟಿ ಬಿಡುಗಡೆಗೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇನ್ನುಳಿದ 500 ಕೋಟಿ ಬಿಡುಗಡೆ ಮಾಡೋಕೆ ಏನ್ ಕಷ್ಟ ಇವರಿಗೆ ಅಂತ ಹೇಳಿ ಸಾರಿಗೆ ನೌಕರರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ 38 ತಿಂಗಳ ಹಿಂಬಾಕಿ ಬಿಡುಗಡೆಯಾಗ್ಲಿ, ಅಲ್ಲಿಯವರೆಗೂ ಕೂಡ ಕರೆ ಕೊಟ್ಟ ಮುಷ್ಕರವನ್ನ ನಾವು ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಅಂತ ಹೇಳಿ ಸಾರಿಗೆ ನೌಕರರು ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಬಂದ್ ಮಾಡಿದ್ರು, ಹೋರಾಟವನ್ನ ಕೂಡ ಮಾಡಿದ್ರು. ಆದ್ರೆ ಈ ಹಿಂದಿಂದ ಸರ್ಕಾರ ಈಗಾಗಲೇ ಭರವಸೆಯನ್ನ ನೀಡಿತು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಹಿಂದೆ ಏನು ಭರವಸೆಯನ್ನ ನೀಡಿದ್ರು ಆ ರೀತಿ ನಾವು ಮಾಡೋದಿಲ್ಲ, ನಾವು ನಿಮಗೆ ಕೊಟ್ಟಂತಹ ಭರವಸೆಯನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಭರವಸೆಯನ್ನ ಕೂಡ ನೀಡಿತು. ಆದ್ರೆ ಅವರು ಕೊಟ್ಟಂತಹ ಭರವಸೆ ಯಾವುದೇ ಕಾರಣಕ್ಕೂ ಈಡೇರಿಲ್ಲ. ಇದೇ ರೀತಿ ಆದ್ರೆ ನಾವು ಏನು ಮಾಡಬೇಕು? ನಮ್ಮನ್ನ ನಂಬ್ಕೊಂಡು ಹೆಂಡತಿ ಮಕ್ಕಳಿದ್ದಾರೆ, ಜೀವನವನ್ನ ನಡೆಸಬೇಕು. ಈ ರೀತಿ ಹಿಂಬಾಕಿ ಉಳಿಸ್ಕೊಂಡ್ರೆ ನಾವು ಏನು ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಒಂದ್ ಕಡೆ ಸರ್ಕಾರ ಈಗಾಗಲೇ ಅಟ್ಲೀಸ್ಟ್ 38 ತಿಂಗಳದ್ದು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ 26 ತಿಂಗಳದ್ದಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಆದ್ರೆ ಇವ್ರ ವಾದ ಏನು ಅಂತ ಅಂದ್ರೆ, ಸಾರಿಗೆ ನೌಕರರ ವಾದ ಏನು ಅಂತ ಅಂದ್ರೆ, 38 ತಿಂಗಳಲ್ಲಿ 26 ತಿಂಗಳನ್ನೇ ಕೊಡ್ತಿದ್ದಾರೆ ಅಂತ ಅಂದ್ಮೇಲೆ ಇನ್ನುಳಿದಿದ್ದು ಕೊಡೋಕೆ ಏನ್ ಕಷ್ಟ ಇವರಿಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಅಂತ ಬೇರೆ ಕೊಡ್ತಾ ಇದೆ. ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ನಮಗೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಕೂಡ ನಮಗೆ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ವೇತನ ಹಿಂಬಾಕಿಗೆ ಆದಷ್ಟು ಬೇಗ ಅದನ್ನು ನೀಡಬೇಕು ಅಂತ ಹೇಳಿ 4 ಸಾರಿಗೆ ನಿಗಮಗಳಿಂದ ಆಗ್ರಹಿಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಸರ್ಕಾರ ಈಗಾಗಲೇ ಏನು 38 ತಿಂಗಳು ಬಾಕಿ ಉಳಿಸ್ಕೊಂಡಿತ್ತು, ಅದರಲ್ಲಿ 26 ತಿಂಗಳು ಬಾಕಿ ನೀಡಲಿಕ್ಕೆ ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ. ಅದೇ ಸಾರಿಗೆ ನೌಕರರು ಇದಕ್ಕೆ ಒಪ್ಪಿಗೆ ನೀಡ್ತಾ ಇಲ್ಲ, ಯಾಕೆ? ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇವರ ಇನ್ನುಳಿದ ಬೇಡಿಕೆಗಳೇನು? ನಾಳೆ ಹೋರಾಟ ಏನಾದರೂ ಫಿಕ್ಸ್ ಆಗುತ್ತಾ, ಹೇಗೆ? ತೇಜಸ್ವಿನಿ, ಸಾರಿಗೆ ನೌಕರರ ಮುಷ್ಕರ ಸಂಬಂಧಪಟ್ಟಾಗೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಕರೆ ಕೊಟ್ಟಿರುವಂತಹ ಬೆಂಗಳೂರು ಚಲೋ ಎನ್ನುವಂಥದ್ದು ಸಾರಿಗೆ ನೌಕರರಿಂದ ಮಾಡೇ ತೀರ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಆಟಕ್ಕೆ ಬಿದ್ದಿರುವಂತದ್ದು ಸಾರಿಗೆ ನೌಕರರ ಕಡೆಯಿಂದ. 2 ದಿನಗಳ ಹಿಂದೆಯೇ ಈ ಮುಷ್ಕರ ಸೇರಿದಂತೆ ಧರಣಿ ಸಂಬಂಧಪಟ್ಟಾಗೆ ಸರ್ಕಾರದ ಮಟ್ಟಕ್ಕೆ ಗೊತ್ತಿದ್ದು 36 ತಿಂಗಳ ಬಾಕಿ ವೇತನ ಇದೆಯೋ ಆ ಬಾಕಿ ವೇತನ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಒದಗಿಸಿ ಎನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಮಣಿದಂತಹ ಸರ್ಕಾರ 26 ತಿಂಗಳ ಬಾಕಿ ವೇತನವನ್ನ ಕೊಡುವಂತ ಕೆಲಸ ಮಾಡ್ತು. ಈ ಒಂದು ಕೆಲಸ ಮಾಡಿರುವಂತಹ ಆಫರ್ ರೂಪದಲ್ಲಿ ಸಾರಿಗೆ ನೌಕರಿಗೆ ಕೊಟ್ಟಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಕರೆ ಕೊಟ್ಟಿರುವಂತಹ ಹೋರಾಟ ಕೈ ಬಿಡೋದಿಲ್ಲ. ನಾವ್ ಏನ್ ಕೇಳಿದೀವೋ 2026 ಸಂಬಂಧಪಟ್ಟಾಗೆ ಇಲ್ಲಿವರೆಗೆ ಏನು 38 ತಿಂಗಳ ಬಾಕಿ ವೇತನ ಇತ್ತು, 26 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಿರುವಂತದ್ದು ಸರಿ. ಆದ್ರೆ ನಮ್ಮನ್ನ ಕರೆಸಿ ಸಭೆ ಮಾಡಬಹುದಾಯಿತು. ಅವರೇ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡು
271.92 ಕೋಟಿ ಹಣ ಬಿಡುಗಡೆ ಮಾಡಿರುವಂತ ಜಾಗದಲ್ಲಿ ಇನ್ನುಳಿದಂತಹ 12 ತಿಂಗಳ ಬಾಕಿ ವೇತನ ಹಿಂಬಾಕಿ ವೇತನ ಬಿಡುಗಡೆ ಮಾಡೋದಕ್ಕೆ ಇವ್ರಿಗೆ ಎನ್ನುವಂತ ಪ್ರಶ್ನೆಯನ್ನ ಸರ್ಕಾರದ ಮಟ್ಟದಲ್ಲಿ ಕರೆ ಕೊಟ್ಟಿರುವಂತಹ ಹೋರಾಟಗಾರರು ಮಾಡ್ತಾ ಇರುವಂತದ್ದು. 26 ತಿಂಗಳ ಬಾಕಿ ವೇತನ ಬಿಡುಗಡೆ ಜೊತೆಗೆ ಇನ್ನುಳಿದಂತಹ ಬಾಕಿ ವೇತನ ಸೇರಿದಂತೆ ಇನ್ನುಳಿದಂತಹ ಸಮಸ್ಯೆಗಳೇನಿದ್ದಾವೆ, ಅಧಿಕಾರಿಗಳ ಕಿರುಕುಳ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದ ಸಮಸ್ಯೆಗಳು ಸರ್ಕಾರದ ಮುಂದಿಟ್ಟಿರುವಂತಹ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಶತಸಿದ್ಧ ಎನ್ನುವಂತ ನಿಟ್ಟಿನಲ್ಲಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬರ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಇವತ್ತು KSRTC, BMTC, NWRTC ಹಾಗೆ KKRTC ನೌಕರರ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಕರೆ ಕೊಟ್ಟಿರುವಂತಹ ಬೆಂಗಳೂರು ಚಲೋ ಎನ್ನುವಂಥದ್ದು 10 ಗಂಟೆಗೆ ಆರಂಭ ಆಗ್ತಾ ಇದೆ. 4 ಗಂಟೆವರೆಗೂ ಕೂಡ ನಡೆದು 4 ಗಂಟೆ ನಂತರ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ನಾಳೆ ಕರೆ ಕೊಡ್ತಿರ್ತಕ್ಕಂತ ಒಂದು ಹೋರಾಟ ಏನಿದೆಯೋ ಸಾರಿಗೆ ಸೇವೆಯನ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ನಿಲ್ಲಿಸುವಂತಹ ಸಾಧ್ಯತೆಗಳು ತೀರಾ ಹೆಚ್ಚಾಗಿದೆ ಎನ್ನುವಂತಹ ಸದ್ಯಕ್ಕೆ ಒಂದು ಮಾಹಿತಿ ಕೊಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಾಗೆ ಜೀ ಕನ್ನಡ ನ್ಯೂಸ್ಗೂ ಕೂಡ ಈ ಹೋರಾಟಗಾರರು ಪೂರ್ತಿ ಪ್ರಮಾಣದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಾಳೆ ಬಸ್ ಸಂಚಾರ ಅಸ್ತವ್ಯಸ್ತ ಆಗುವಂತ ಸಾಧ್ಯತೆಗಳು ಕೂಡ ಕಾಣ್ತಾ ಇದಾವೆ. ಯಾಕಂತ ಹೇಳಿದ್ರೆ ಪೂರ್ತಿ ಪ್ರಮಾಣದ ಬೇಡಿಕೆಯನ್ನ ಸರ್ಕಾರ ನಮಗೆ ಕೊಡಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಆಟಕ್ಕೆ ಬಿದ್ದಿರುವಂತದ್ದು. ತೇಜಸ್ವಿ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.